ಅನ್ಸಾರಿ ವಿರುದ್ಧ ಗುಡುಗಿದ್ದಕ್ಕೆ ಚೈತ್ರ ಕುಂದಾಪುರ ಅನ್ನೋರ ತೇಜೋವಧೆ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇಕ್ಬಾಲ್ ಅನ್ಸಾರಿಯ ವಿರುದ್ಧ ಗುಡುಗಿದ್ದಕ್ಕೆ ಹಿಂದೂ ಕಾರ್ಯಕರ್ತೆಯ ತೇಜೋವಧೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಚೈತ್ರ ಕುಂದಾಪುರ ಅನ್ನೋರ ತೇಜೋವಧೆ ಮಾಡಿದ್ದಾರೆ ಎನ್ನುವಂತ ಆರೋಪ ಇದಾಗಿದೆ. ಇಕ್ಬಾಲ್ ಅನ್ಸಾರಿ ಬೆಂಬಲಿಗರ ವಿರುದ್ಧ ಈ ಆರೋಪವನ್ನ ಮಾಡಲಾಗ್ತಾ ಇದೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಈ ರೀತಿಯಾಗಿ ಅವರ ಬೆಂಬಲಿಗರು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಚೈತ್ರ ಕುಂದಾಪುರ ಅವರ ತೇಜೋವಧೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪ ಇದಾಗಿದ್ದು, ವೇಶ್ಯಾವಾಟಿಕೆ ಅಡ್ಡೆಯಲ್ಲಿ ಚೈತ್ರ ಕುಂದಾಪುರ ಸಿಕ್ಕಿಬಿದ್ದಾರೆ ಅಂತ ಪೋಸ್ಟ್ ಅನ್ನ ಮಾಡಿದಾರಂತೆ. ಗಂಗಾವತಿಯ ಎಲೆಕ್ಷನ್ ಪ್ರಚಾರಕ್ಕೆ ಚೈತ್ರ ಬರೋದನ್ನ ತಡೆಯೋದಕ್ಕೆ ಈ ರೀತಿ ತಂತ್ರವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಈ ಪೋಸ್ಟ್ ವೈರಲ್ ಆಗ್ತಾ ಇದ್ದ ಹಾಗೆ ಕುಂದಾಪುರ ಠಾಣೆಗೆ ಚೈತ್ರ ಅವರು ದೂರನ್ನ ಕೊಟ್ಟಿದ್ದಾರೆ. ಉಡುಪಿ ಮೂಲದ ವಾಟ್ಸ್ಆಪ್ ಗ್ರೂಪ್ ಕಾಂಗ್ರೆಸ್ ಐಟಿ ಸೆಲ್ ವಿರುದ್ಧ ವೈರಲ್ ಆಗಿರುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಚೈತ್ರ ಕುಂದಾಪುರ ತೇಜೋವಧೆ ಪೋಸ್ಟ್ ಇದೀಗ ವೈರಲ್ ಮಾಡಿರೋದಕ್ಕೆ ಅವರು ಇಕ್ಬಾಲ್ ಅನ್ಸಾರಿಯ ಬೆಂಬಲಿಗರ ವಿರುದ್ಧವಾಗಿ ಆರೋಪವನ್ನ ಮಾಡಿ ದೂರು ಕೂಡ ದಾಖಲಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಕಡೆಯ ಬೆಂಬಲಿಗರು ಚೈತ್ರ ಕುಂದಾಪುರ ಅನ್ನೋರ ತೇಜೋವಧೆಯನ್ನ ಮಾಡಿದ್ದಾರೆ. ಅವರು ವೇಶ್ಯಾವಾಟಿಕೆ ಅಡ್ಡೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅಂತ ಸುಳ್ಳು ಪೋಸ್ಟ್ ಅನ್ನ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಎನ್ನುವಂತ ಆರೋಪ ಇದಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಚೈತ್ರ ಕುಂದಾಪುರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಚೈತ್ರ ಅವರೇ. ಚೈತ್ರ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಲೋ ಚೈತ್ರ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಚೈತ್ರ ಅವರು ಈಗಾಗಲೇ ಆರೋಪವನ್ನ ಮಾಡಿ ಕೇಸ್ ಕೂಡ ದಾಖಲಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಮೌನೇಶ್ ಕೊಡ್ತಾರೆ. ಮೌನೇಶ್, ಇಲ್ಲಿ ಚೈತ್ರ ಕುಂದಾಪುರ ಅನ್ನೋರ ತೇಜೋವಧೆಯನ್ನ ಮಾಡೋದಕ್ಕೆ ಇಕ್ಬಾಲ್ ಅನ್ಸಾರಿ ಕಡೆಯ ಬೆಂಬಲಿಗರು ಸುಳ್ಳು ಪೋಸ್ಟ್ ಅನ್ನ ಹಾಕಿದ್ದಾರೆ ಫೇಸ್ಬುಕ್ ನಲ್ಲಿ ಅಂತ ಆರೋಪ ಮಾಡಿ ದೂರು ಕೂಡ ದಾಖಲಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ? ಇಕ್ಬಾಲ್ ಅನ್ಸಾರಿಯ ಕಡೆಯ ಬೆಂಬಲಿಗರು ಯಾಕೆ ಹೀಗೆ ಮಾಡಬೇಕು ಅಂತ? ಖಂಡಿತವಾಗ್ಲೂ ಪ್ರಥಮ ಏನು ಗಂಗಾವತಿಯ ಈ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಇಕ್ಬಾಲ್ ಅನ್ಸಾರಿ ಹಾಗೂ ಹಿಂದೂಪರ ಕಾರ್ಯಕರ್ತೆ ಚೈತ್ರ ಕುಂದಾಪುರ ನಡುವೆ ಈಗಾಗಲೇ ಸಾಕಷ್ಟು ಜಟಾಪಟಿ ಕೂಡ ನಡೆದಿರ್ತಕ್ಕಂಥದ್ದು. ಈ ಹಿಂದೆ ಕಳೆದ 3-4 ತಿಂಗಳ ಹಿಂದೆ ಏನು ಕೊಪ್ಪಳದಲ್ಲಿ ಇಕ್ಬಾಲ್ ಅನ್ಸಾರಿ ಅವರು ರಾಮನ ರಚಿಸುತ್ತಾರೆ, ಹೊರಗಡೆ ಕೊಲೆ ದರೋಡೆ ಮಾಡ್ತಾರೆ ಅನ್ನುವಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಇದರಿಂದ ಕೆರಳಿರ್ತಕ್ಕಂತ ಹಿಂದೂಪರ ಕಾರ್ಯಕರ್ತೆ ಚೈತ್ರ ಕುಂದಾಪುರ ಗಂಗಾವತಿಯಲ್ಲಿ ಬಂದು ಸಾಕಷ್ಟು ಇಕ್ಬಾಲ್ ಅನ್ಸಾರಿಯ ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸಿದ್ರು. ಅಲ್ಲಿಂದ ಆರಂಭವಾಗಿರ್ತಕ್ಕಂತ ಈ ಜಟಾಪಟಿ ಈಗ ಮುಂದುವರೆದಿರ್ತಕ್ಕಂಥದ್ದು. ನಿನ್ನೆ ಕೂಡ ಗಂಗಾವತಿಗೆ ಬಂದಿರ್ತಕ್ಕಂತ ಚೈತ್ರ ಕುಂದಾಪುರ ಅವರು ಏನು ಇಕ್ಬಾಲ್ ಅನ್ಸಾರಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಯಾವುದೇ ಹಿಂದೂ ರಕ್ತ ಹರಿತಕ್ಕಂತ ಮತದಾರರು ನಿಮ್ಗೆ ವೋಟ್ ಹಾಕೋದಿಲ್ಲ, ನಾವು ಅದನ್ನ ಹಾಕೋದಕ್ಕೆ ಬಿಡೋದಿಲ್ಲ ಅನ್ನುವಂತ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಹೀಗಾಗಿ ಇವರಿಬ್ಬರ ನಡುವಿನ ಜಟಾಪಟಿಗೆ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿಸಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಹೀಗಾಗಿ ಚೈತ್ರ ಕುಂದಾಪುರ ಅವರ ತೇಜೋವಧೆ ಮಾಡ್ತಕ್ಕಂತ ಪ್ರಯತ್ನಕ್ಕೆ ಇಕ್ಬಾಲ್ ಅನ್ಸಾರಿ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಚೈತ್ರ ಕುಂದಾಪುರ ಅವರು ವೇಶ್ಯಾವಾಟಿಕೆಯಲ್ಲಿ ಸಿಕ್ಕಿದ್ದಾರೆ ಅನ್ನುವಂತ ಒಂದು ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಹರಿಬಿಟ್ಟಿರ್ತಕ್ಕಂಥದ್ದು. ಪರಮೇಶ್ ಅನ್ನುವಂತಹ ಒಬ್ಬ ಏನು ಇಕ್ಬಾಲ್ ಅನ್ಸಾರಿಯ ಬೆಂಬಲಿಗ ಈ ರೀತಿಯಾಗಿರ್ತಕ್ಕಂತ ಏನು ಕಾಂಗ್ರೆಸ್ನ ಐಟಿ ಸೆಲ್ ಮತ್ತು ಫೇಸ್ಬುಕ್ ಮೂಲಕ ಹರಿಬಿಟ್ಟಿರ್ತಕ್ಕಂಥದ್ದು ಈಗ ವ್ಯಾಪಕವಾದಂತಹ ಆಕ್ರೋಶಕ್ಕೂ ಕೂಡ ಕಾಣವಾಗ್ತಾ ಇದೆ. ಈ ಮೂಲಕ ಅಂದ್ರೆ ಗಂಗಾವತಿ ಭಾಗದಲ್ಲಿ ಚುನಾವಣೆಗೆ ಪ್ರಚಾರಕ್ಕೆ ಬರೋದಕ್ಕೆ ತಡೆಯೊಡ್ಡೋದಕ್ಕೆ ಈ ರೀತಿಯ ತಂತ್ರ ಮಾಡಿದ್ದಾರೆ ಅನ್ನುವಂತ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಓಕೆ, ಧನ್ಯವಾದ ಮೌನೇಶ್ ತಮ್ಮೆಲ್ಲ ಮಾಹಿತಿಗೆ.